ಎಲ್ಲರಿಗೂ ಅನಿಕಾ ಕಿಚನ್ ಬ್ಲಾಗಿಗೆ ಸುಸ್ವಾಗತ. ಇಂದಿನ ಈ ಬ್ಲಾಗಲ್ಲಿ ನಾನು ಸಿಂಪಲ್ಲಾಗಿ ಒಂದು ಪಲಾವನ್ನ ಮಾಡೋದು ಯಾವ ರೀತಿ ಅಂತ ನೋಡೋಣ ಬನ್ನಿ. ಹಲಸಿನ ಹಣ್ಣಿನ ಬೀಜನ ಯೂಸ್ ಮಾಡಿದ್ದೀನಿ ಇದಕ್ಕೆ. ಹಾಗೆ ಇದಕ್ಕೆ ನಾನು ಮೊಳಕೆ ಕಟ್ಟಿದ ಹುಳ್ಳಿಕಾಳನ್ನ ಯೂಸ್ ಮಾಡಿದ್ದೀನಿ. ಆದರೆ ತುಂಬ ಚೆನ್ನಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ. ಮಕ್ಕಳ ಲಂಚ್ ಬಾಕ್ಸಿಗೆ ತುಂಬಾ ಯೂಸ್ ಆಗುತ್ತೆ. ಮತ್ತು ಇದಕ್ಕೆ ನಾನು ಯಾವುದೇ ರೀತಿಯ ಮಸಾಲೆನ ರುಬ್ಕೊಂಡಿಲ್ಲ, ಎಲ್ಲದನ್ನೂ ಡೈರೆಕ್ಟಾಗಿ ಹಾಕ್ಬಿಟ್ಟು ಮಾಡಿರುವಂಥ ಪಲಾವ್ ಇದು. ನೋಡಿ ಯಾವ ರೀತಿ ಬಂದಿದೆ ಪಲಾವು, ಚೆನ್ನಾಗಿ ಬಂದಿದೆ ಅಲ್ವಾ? ಬನ್ನಿ ಇನ್ನೇನಕ್ಕೆ ತಡ ಮಾಡೋಣ, ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಟೊಮೊಟೊ, ಹಸಿಮೆಣಸಿನಕಾಯಿ ಮತ್ತು ಈರುಳ್ಳಿನ ಹೆಚ್ಚಿ ಒಂದು ಸೈಡಲ್ಲಿ ಇಟ್ಟಿದ್ದೀನಿ. ಹಾಗೆ ಇದಕ್ಕೆ ಸಬ್ಬಕ್ಕಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಮನೇಲಿ ಯಾವ್ಯಾವ ಸೊಪ್ಪಿದೆಯೋ ಎಲ್ಲದನ್ನೂ ನಾನು ಹೆಚ್ಚಿ ಒಂದು ಕಡೆ ಇಟ್ಟಿದ್ದೀನಿ. ಒಗ್ಗರಣೆಗೆ ನಾನು ಕಡಲೆ ಎಣ್ಣೆನ ಹಾಕ್ತಾಯಿದ್ದೀನಿ. ಒಂದು 4ರಿಂದ 5 ಲವಂಗ ಹಾಕಿದ್ದೀನಿ ನೋಡಿ. ಒಂದೇ ಒಂದು ಅನಾನಸು, ಅದರಲ್ಲೂ ಅರ್ಧ ಭಾಗ ಮಾತ್ರ ಹಾಕಿದ್ದೀನಿ. 2 ಚಕ್ಕೆ ಹಾಕ್ತಾಯಿದ್ದೀನಿ ನೋಡಿ. ಆಮೇಲೆ ನಾನು ಇದಕ್ಕೆ ಗರಂ ಮಸಾಲನೂ ಜಾಸ್ತಿ ಯೂಸ್ ಮಾಡಿಲ್ಲ ನೋಡಿ. ಇಷ್ಟು ನಾನು ಗರಂ ಮಸಾಲ ಅಂದರೆ ಇಷ್ಟೇ ನಾನು ಹಾಕಿರೋದು. ಆಮೇಲೆ ಇದಕ್ಕೆ ಹೆಚ್ಚಿಟ್ಟುಕೊಂಡಿರುವಂಥ ಹಸಿಮೆಣಸಿನಕಾಯಿನ ಹಾಕ್ತಾಯಿದ್ದೀನಿ ನೋಡಿ. ಅದನ್ನ ನೀಟಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ. ಹಸಿಮೆಣಸಿನಕಾಯಿನ ನಾವು ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿರುವಂಥ ಕಾರಿನ ಅಂಶ ಮತ್ತು ಖಾರದ ಅಂಶನೂ ಕಮ್ಮಿ ಮಾಡುತ್ತೆ ಮತ್ತು ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನ ಒಂದು ಸಲ ನಾವು ನೀಟಾಗಿ ಎಲ್ಲ ಕಡೆ ನೀಟಾಗಿ ಮಿಲಾಯಿಸ್ಕೊಳ್ಳೋಣ. ನೋಡಿ ಯಾವ ರೀತಿ ಫ್ರೈ ಆಗ್ತಾಯಿದೆ. ಇದನ್ನ ಎಲ್ಲ ಕಡೆ ನಾವು ಮಿಲಾಯಿಸ್ಕೊಂಡು ನೀಟಾಗಿ ಕಲಿಸ್ಕೊಳ್ಳೋಣ. ಇದ್ರ ಜೊತೆಗೇ ಹೆಚ್ಚಿರುವಂತಹ ಈರುಳ್ಳಿನೂ ಸಹ ನಾನು ಹಾಕ್ತಾಯಿದ್ದೀನಿ. ಈರುಳ್ಳಿನೂ ಸಹ ಸ್ಲೈಸಾಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಈ ರೀತಿಯಾಗಿ ಫ್ರೈ ಮಾಡೋದಕ್ಕೆ ಬಿಡೋಣ. ಈರುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೆ ಅದು ಫ್ಲೇವರೇ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನು ಕರಿಬೇವು ಸೊಪ್ಪನ್ನು ಸಹ ಹಾಕ್ತಾಯಿದ್ದೀನಿ ನೋಡಿ. ಟೊಮೊಟೊ ಸಹ ಹಾಕ್ತಾಯಿದ್ದೀನಿ. ಇದೆಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ನೀಟಾಗಿ ಎಣ್ಣೆಯಲ್ಲಿ ಮೆತ್ತಗಾಗೋ ರೀತಿ ಫ್ರೈ ಮಾಡ್ಕೊಳ್ಳೋಣ. ಟೊಮಟೊ ಹಣ್ಣು, ಈರುಳ್ಳಿ, ಹಸಿಮೆಣಸಿನಕಾಯಿಲಿರುವಂತಹ ಸತ್ವಗಳು, ಗರಂ ಮಸಾಲ ಹಾಕಿರುವಂಥ ಸತ್ವಗಳು ನೀಟಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋ ರೀತಿ ನಾವು ಫ್ರೈ ಮಾಡ್ಕೊಳ್ಳೋಣ. ಹೀಗೆ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ ಬಾತು. ಹಾಗೆ ನೋಡಿ ನಾನು ಮೇಲ್ಗಡೆ ವೈಟ್ ಸಿಪ್ಪೆನ ತೆಗೆದಿಟ್ಟು ನೀಟಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ. ತಾನಗಾವೆ ತಕತಲ್ ತೈ ತೈ, ತಾನಗಾವೆ ತಕತಲ್ ತೈ ತೈ, ತಾನಗಾವೆ ತಕತಲ್ ತೈ. ನಿಮ್ಗೆ ಯಾವ ರೀತಿ ಅದನ್ನೂ ಸಹ ಕಟ್ ಮಾಡಿ ಹಾಕ್ಬೋದು. ನಾನು ಕಟ್ ಮಾಡಿ ಹಾಕ್ತಾಯಿಲ್ಲ, ನಾನು ಹಾಗೇ ಒಂದು ಯಾವ ರೀತಿ ಇದೆಯೋ ಅದೇ ರೀತಿಯೇ ಹಾಕ್ತಾಯಿದ್ದೀನಿ. ಮೇಲ್ಗಡೆ ಬರುತ್ತಲ್ಲ ವೈಟ್ ಸೀಡ್ಸ್ ಮಾತ್ರ, ವೈಟು ಸಿಪ್ಪೆ ಮಾತ್ರ ತೆಗ್ದಿದ್ದೀನಿ. ಯಾರ್ಯಾರಿಗೆ ಬಾತ್ ಇಷ್ಟ ಆಗಲ್ವೋ ಅವರು ಸಹ ಇಷ್ಟಪಟ್ಟು ತಿಂತಾರೆ. ಲೀಲಾ ಕ್ಯಾ ಕಹೋ ಮೈ ಸಾವರೋ, ತಾಪ ಸಂಕಟ ಶರಣಾಯೋ, ಸೋ ಹಮಾರೋ ತುಮ ಹರೋ, ತಾಪ ಸಂಕಟ ಶರಣಾಯೋ, ಸೋ ಹಮಾರೋ ತುಮ ಹರೋ.
ನೋಡಿ. ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಸಬ್ಬಕ್ಸಿ ಸೊಪ್ಪು, ಕಿಲ್ಕಿರೆ ಎಲ್ಲನೂ ಸ್ವಲ್ಪ ನಾನು ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನ ನಾನು ಇವಾಗ ಹಾಕಿ ನೀಟಾಗಿ ಎಲ್ಲ ಕಡೆ ಮಿಲಾಯಿಸ್ಕೊಳ್ಳೋಣ. ಸೊಪ್ಪನ್ನ ಬೇಗನೆ ಅದು ಬೆಂದ್ಕೊಳ್ಳುತ್ತೆ, ಹಾಗಾಗಿ ನಾನು ಸ್ವಲ್ಪ ಲೇಟಾಗಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಅದರಲ್ಲೂ ಸಬ್ಬಕ್ಸಿ ಸೊಪ್ಪನ್ನ ಯಾವುದೇ ರೀತಿಯ ಒಂದು ಅಡುಗೆಯಲ್ಲಿ ಬಳಸಿದರೆ ಒಳ್ಳೆ ಅದರ ರುಚಿ ಹೆಚ್ಚಿಸುತ್ತದೆ. ನೋಡಿ ನೀಟಾಗಿ ಅದು ಫ್ರೈ ಆಗ್ತಾ ಇದೆ. ಇದಕ್ಕೇ ನಾನು 1 ಸ್ಪೂನು ಸಾಂಬಾರು ಪುಡಿ ಮತ್ತು 1 ಸ್ಪೂನು ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ. ಧನಿಯಾ ಪುಡಿ ಮತ್ತು ಸಾಂಬಾರು ಪುಡಿ ಎರಡೇ ನಾನು ಯೂಸ್ ಮಾಡ್ತಾ ಇರೋದು. ಖಾರಕ್ಕೆ ಒಂದು 1/4 ಸ್ಪೂನು ಅಚ್ಚ ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಏಕೆಂದರೆ ನಾವು ಹಸಿಮೆಣ್ಸಿಕಾಯಿನ ಹಾಕಿದ್ದೀವಲ್ವ, ಹಂಗಾಗಿ ಖಾರ ಕ್ವಾಂಟಿಟಿ ನೋಡಿಕೊಂಡು ಹಾಕ್ಕೊಳ್ಳಿ. ಇದನ್ನು ನಾವು ನೀಟಾಗಿ ಮಿಲಾಯಿಸ್ಕೊಳ್ಳೋಣ. ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ ನಾನು. ನೋಡಿ ನೀಟಾಗಿ ಎಲ್ಲ ಕಡೆ ಫ್ರೈ ಆಗಿದೆ. ನಾನು ತೋರಿಸ್ತಾ ಇದ್ದೀನಲ್ಲ, ಈ ಲೋಟದಲ್ಲಿ ನಾನು 4 ಲೋಟ ನೀರನ್ನ ಹಾಕ್ಕೊತಾ ಇದ್ದೀನಿ. ನಾವು ಅದರಲ್ಲಿ 4 ಲೋಟ ನೀರು ಹಾಕಿದರೆ ನಾವು 2 ಲೋಟ ಅಕ್ಕಿನ ಹಾಕಬೇಕಾಗುತ್ತೆ. ನೋಡಿ ನಾನು ಇವಾಗ 4 ಲೋಟ ನೀರು ಹಾಕ್ತಾಯಿದ್ದೀನಿ. ಅದಕ್ಕೆ ಅಕ್ಕಿ ಕ್ವಾಂಟಿಟಿ ನಾವು ಎಷ್ಟು ತೊಗೊಳ್ತೀವೋ ಅದಕ್ಕೆ 2ರಷ್ಟು ನಾವು ನೀರನ್ನ ಹಾಕಬೇಕು. ಆವಾಗಲೇ ನಮ್ಮದು ಅನ್ನ ನೀಟಾಗಿ ಉದುರಾಗಿ ನೀಟಾಗಿ ಬರುತ್ತೆ. ನೀಟಾಗಿ ಇದನ್ನ ಎಲ್ಲ ಕಡೆ ಮಿಲಾಯಿಸ್ಕೊಳ್ಳೋಣ. ಮಿಲಾಯಿಸ್ಕೊಂಡು ನೀಟಾಗಿ ನಾವು ಉಪ್ಪು ಖಾರ ಹುಳಿ ಎಲ್ಲ ನೀಟಾಗಿದೆಯಾ ಅಂತ ನೋಡ್ಕೊಂಬಿಡೋಣ. ನೋಡಿಕೊಂಡು ಇದನ್ನು ನಾವು ಕುದಿಯೋದಕ್ಕೆ ಒಂದು ಪ್ಲೇಟ್ನ ಹಾಕಿ ಬಿಡ್ತಾಯಿದ್ದೀನಿ. ಹಾಗೆ ಇದಕ್ಕೆ ನಾನು ನೆನೆಸಿಟ್ಟಿರುವಂಥ ಮೊಳಕೆ ಕಟ್ಟಿರುವಂಥ ಹುರುಳಿಕಾಳನ್ನ ಹಾಕ್ತಾಯಿದ್ದೀನಿ. ನೋಡಿ ಈ ಹುರುಳಿಕಾಳನ್ನ ಹಾಕೋದ್ರಿಂದ ಒಳ್ಳೆ ಫ್ಲೇವರು ಮತ್ತು ಒಳ್ಳೆ ಟೇಸ್ಟನ್ನು ಕೊಡುತ್ತೆ. ಇದನ್ನು ಒಂದು 5 ನಿಮಿಷ ಹಾಕಿದ ಮೇಲೆ ಎಲ್ಲ ಕಡೆ ಆಗುವಂತೆ, ಅದು ಎಲ್ಲ ಕಡೆ ಹೊಂದ್ಕೊಳ್ಳುವಂತೆ ಮಿಲಾಯಿಸ್ಕೊಳ್ಳೋಣ. ಮಿಲಾಯಿಸ್ಕೊಂಡಾದ್ಮೇಲೆ ಇದಕ್ಕೂ ಸಹ ನಾವು ಪ್ಲೇಟ್ ಹಾಕಿ ಬೇಯೋದಕ್ಕೆ ನೀರು ಚೆನ್ನಾಗಿ ಕುದಿಬೇಕು. ಅದಕ್ಕೋಸ್ಕರ ನಾವು ಪ್ಲೇಟ್ ಹಾಕಿ ನೀಟಾಗಿ ಕುದಿಯೋದಕ್ಕೆ ಬಿಟ್ಟರೆ ಬೇಗನೆ ಕುದಿಯುತ್ತೆ. ನೋಡಿ ನೋಡ್ತಾ ಇರ್ಬೋದು ನೀವು. ಅಷ್ಟರೊಳಗೆ ನಾವು ತೆಗೆದಿಟ್ಟಿರುವಂಥ ಅಕ್ಕಿನ 2 ಲೋಟ ಅಕ್ಕಿನ ನೀಟಾಗಿ ವಾಶ್ ಮಾಡ್ಕೊಂಬಂದ್ಬಿಡೋಣ. ನೋಡಿ ಈ ರೀತಿಯಾಗಿ ಎಷ್ಟು ನೀಟಾಗಿ ಕುದೀತಾ ಇದೆ. ಕುದೀತಾ ಇರೋದನ್ನ ಒಂದು ನೀಟಾಗಿ ನಾವೆಲ್ಲ ಕಡೆ ಒಂದು ಸಲ ಕಲಿಸ್ಕೊಳ್ಳೋಣ. ಕಲಿಸ್ಕೊಂಡು ಅದರಲ್ಲಿ ಉಪ್ಪು ಖಾರ ಹುಳಿ ನೀಟಾಗಿದೆಯಾ ಅಂತ ನೋಡ್ಕೊಳ್ಳೋಣ. ನೋಡ್ಕೊಂಡ್ಮೇಲೆ ನಾವು 3-4 ಸಲ ತೊಳೆದಿಟ್ಟಿರುವಂಥ ಅಕ್ಕಿನ ಹಾಕ್ಕೊಳ್ಳೋಣ. ಇದಕ್ಕೆ ನೋಡಿ ಹಾಕ್ತಾಯಿದ್ದೀನಿ, ನೋಡ್ತಾ ಇರ್ಬೋದು ನೀವು. ತುಂಬ ಚೆನ್ನಾಗಾಗುತ್ತೆ ಈ ಬಾತು. ನೀವು ಒಂದು ಸಲ ಟ್ರೈ ಮಾಡಿ. ಇದಕ್ಕೆ ಜಾಸ್ತಿ ನಾನು ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಹ ಹಾಕಿಲ್ಲ ನಾನು. ಯಾವ ಥರ ಇರುತ್ತೋ ಅಂತ ಅನಿಸುತ್ತೆ, ಬಟ್ ನೀವು ಮಾಡಿ ನೋಡಿದ್ರೂ ಅದರದ್ದು ಒಂದು ಸ್ವಾದ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ ಎಲ್ಲ ಕಡೆ ಮಿಲಾಯಿಸ್ಕೊಳ್ಳೋಣ. ಮಿಲಾಯಿಸ್ಕೊಂಡ್ಮೇಲೆ ನಾವು ಇದಕ್ಕೆ 1 ಸ್ಪೂನು ತುಪ್ಪನ ಆ್ಯಡ್ ಮಾಡಬೇಕು. ತುಪ್ಪ ಇದರಲ್ಲಿ ಸ್ಕಿಪ್ ಆಗಿದೆ.
ತಲ್ ತೈ ತೈ ತಾನೆ ಗಾವೆ ತಕ ತಲ್ ತೈ ತೈ ತಾನೆ ಗಾವೆ ತಕ ತಲ್ ತೈ ತೈ. ಇದಕ್ಕೆ ನಾನು ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಕೊನೆಯಲ್ಲಿ. ತಕಧೀ तुम्हारी लीला पदुमनाभ तुम्हारी. ಇದಕ್ಕೆ ನಾವು ಕೊನೆಯಲ್ಲಿ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡೋಣ. ಉಪ್ಪನ್ನು ಹಾಕಿದ ಮೇಲೆ ನಾವು ಎಲ್ಲ ಕಡೆ ಅದು ಮಿಲಾಯಿಸ್ಕೊಳ್ಳೋಣ ನೀಟಾಗಿ. ಲಿಡ್ನ ತಗೊಂಡು ನಾವು ಕ್ಲೋಸ್ ಮಾಡೋಣ. ಒಂದು 2 ವಿಸಲ್ ಕೂಗಿಸ್ಕೊಳ್ಳೋಣ. ವಿಸಲ್ ಹಾಕಿ ಜನನ 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 ತನನ ತನನ ತೋಂ ತೋಂ ಜನನ ಜನನ ತನನ ತನನ ತೋಂ ತೋಂ ಜನನ ಜನನ ತನನ ತನನ ಗೀತ ಧುನಿ को तकधीम नात्र केट तोम नाच रहे गोरी ताई तई तई तुम फिर तुम गीत धुनी को तकधीम नात्र केट तोम नाच रहे गोरी ताई तई तई तुम फिर तुम गीत धुनी को तकधीम नात्र केट तोम नाच रहे गोरी ताई तई. ವಿಸಲ್ ಆಗಿದೆ, ಓಪನ್ ಮಾಡೋಣ. ತಾನ ಗಾವೆ ತಕ ತಲ್ ತೈ ತೈ ತಾನ ಗಾವೆ ತ. ನೋಡಿ ಲಿಡ್ನ ತೆಗ್ದಿದ್ದೀನಿ. ನೋಡಿ ಈ ರೀತಿಯಾಗಿ ಎಲ್ಲ ಕಡೆ ನಾವು ಮಿಲಾಯಿಸ್ಕೊಳ್ಳೋಣ. ಇದನ್ನ ನಾವು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಸಬ್ಬಕ್ಕಿ ಸೊಪ್ಪು ಮತ್ತು ಹುಳ್ಳಿಕಾಳು ಆಮೇಲೆ ನಾವು ಹಾಕಿರುವಂಥ ಎಲ್ಲ ಸೊಪ್ಪುಗಳು ಒಳ್ಳೆ ಫ್ಲೇವರ್ ಕೊಡುತ್ತೆ. ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಒಂದು ಸಲ ಟ್ರೈ ಮಾಡಿ. ಹಲಸೆಹಣ್ಣಿನ ಬೀಜದಲ್ಲಿ ತುಂಬಾ ಪ್ರೋಟೀನ್ ಅಂಶ ಇರೋದ್ರಿಂದ ನಾವು ಹಲಸೆಹಣ್ಣಿನ ಬೀಜನ ಯಾವ ರೀತಿ ಆದರೂ ನಾವು ಯೂಸ್ ಮಾಡಿಕೊಂಡು ತಿನ್ಕೋಬೋದು. ಅದರಲ್ಲಿ ಒಂದು ಭಾಗ ಈ ಬಾತ್ನೂ ಸಹ ಮಾಡ್ಕೋಬೋದು. ನೋಡಿ ಯಾವ ರೀತಿ ಬೆಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ನಿಮಗೆ ಈ ಬ್ಲಾಗ್ ಇಷ್ಟ ಆದರೆ ಒಂದು ಸಲ ಟ್ರೈ ಮಾಡಿ ಮನೆಯಲ್ಲಿ. ಇವಾಗ ಹಲಸಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಬೇಗನೆ ನಮಗೆ ಸಿಗುತ್ತೆ. ನೋಡಿ ನಾವು 1 ಸ್ಪೂನು ತುಪ್ಪ ಹಾಕೋದ್ರಿಂದ ಅನ್ನ ತುಂಬ ಚೆನ್ನಾಗಿ ಬಿಡಿ ಬಿಡಿ ಆಗುತ್ತೆ. ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ.